ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋ ಇದ್ದೀರನ? ನಾನು ಚಲೋ ಅದನ್ರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಇದು ಎಣ್ಣೆ ಹಾಗಲಕಾಯಿ ಪಲ್ಯ ರೀ. ನೋಡಿರಿ, ನಾನು ಮೊದಲಿಗೆ ಇಲ್ಲಿ ನಾಟಿ ಸಿಗ್ತಾವಲ್ರಿ ಚಿಕ್ಕ ಚಿಕ್ಕದು, ಅವನ್ನ ಹಾಗಲಕಾಯಿಯನ್ನು ತೊಗೊಂಡಿದ್ದೇನೆ ರೀ. ನಿಮಗೆ ಯಾವ ಸೈಜ್ ಬೇಕು ನೋಡಿರಿ, ಆ ಸೈಜ್ ಕಟ್ ಮಾಡಿರಿ. ಎಣ್ಗಾಯಿ ಮಾಡೋದಂದ್ರೆ ಒಂದ್ರಾಗ 2 ಮಾಡ್ಬೋದು ಅಥವಾ 3 ಮಾಡ್ಬೋದು. ಇಲ್ಲಿ ನಾನು 2 ಮಾಡಿದ್ದೇನೆ ರೀ. ಹಾಗಲಕಾಯಿದೊಳಗಿನಂಥ ಬೀಜನ ನೀಟಾಗಿ ಹಿಂಗೆ ಸ್ಪೂನ್ ತೊಗೊಂಡು ಎಲ್ಲ ತೆಗಿಬೇಕ್ರಿ. ಯಾಕಂದ್ರೆ ಬೀಜ ಇದ್ದು ಅಂತಂದ್ರೆ ಭಾಳ ಕಹಿ ಆಕೈತ್ರಿ. ಅದಕ್ಕೋಸ್ಕರ ಹಿಂಗೆ ನೀಟಾಗಿ ಎಲ್ಲ ಕ್ಲೀನಾಗಿ ತೆಗಿಬೇಕ್ರಿ ಬೀಜಗಳನ್ನ. ನೋಡಿ, ಒಂದೊಂದಾಗಿ ನಾನು ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ತೆಗಿತಾ ಇದ್ದೀನಿ ರೀ. ಈಗ ತೆಗೆದಿರುವಂಥ ಹಾಗಲಕಾಯನ್ನು ಸ್ವಲ್ಪ ನೀರು ಹಾಕಿರಿ. ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಒಂದು 5-10 ನಿಮಿಷ ಆದರೂ ನಾವು ಆ ನೀರಲ್ಲಿ ಇಡಬೇಕ್ರಿ. ಈ ರೀತಿ ಹಿಂಗೆ ನೀರು ಹಾಕಿ ಉಪ್ಪು ಅರಿಶಿನ ಹಾಕಿ ಇಡೋದ್ರಿಂದ ಅದರಲ್ಲಿರುವಂತಹ ಕಹಿ ಅಂಶ ಸ್ವಲ್ಪ ಹೋಗಿಬಿಡತ್ತೆ ರೀ. ಯಾಕಂದರೆ ಭಾಳ ಕಹಿ ಇತ್ತಂದ್ರೆ ತಿನ್ನೋಕ್ಕೂ ಆಗಲ್ರಿ. ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ಏನಾಕೈತೆ ಅಂದರೆ ಅದರೊಳಗೆ ಕಹಿ ಇರುತ್ತಲ್ರಿ, ಸ್ವಲ್ಪ ಪ್ರಮಾಣ ಕಡಿಮೆ ಆಕೈತ್ರಿ. ಅದಕ್ಕೆ ಹೀಗೆ ಮಾಡೋದು ಪ್ರತಿ ಹಾಗಲಕಾಯಿ ಪಲ್ಯ ಮಾಡಿದಾಗೂ ನಾನು ಈ ರೀತಿ ಮಾಡ್ತಾನೆ ಇರ್ತೀನಿ ರೀ. ಇದಕ್ಕೆ ಇನ್ನು ಸೈಡ್ ಇಟ್ಕೊಂಡು ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡ್ರಿ. ನಾನು ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಮತ್ತು ಕೊತ್ತಂಬರಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ರೀ. ಯಾಕಂದರೆ ನಾನು ಇದಕ್ಕೆ ಎಣ್ಣೆದು ಏನು ಯೂಸ್ ಮಾಡಿಲ್ಲ ರೀ, ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಹುರಿತಾ ಇದ್ದೀನಿ ರೀ ಮಸಾಲೆ. ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೀನಿ ನೋಡಿರಿ. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ ರೀ. ಬಿಳಿ ಎಳ್ಳು ಬೇಯಿಲ್ಲ ಅನ್ನೋರು ಕರಿ ಎಳ್ಳು ಅಂತ ಸಿಗುತ್ತಲ್ವ, ಅದನ್ನು ಕೂಡ ಉಪಯೋಗಿಸ್ಕೋಬೋದು ರೀ. ಬಿಳಿ ಎಳ್ಳಾಗಲಿ ಕರಿ ಎಳ್ಳಾಗಲಿ ತುಂಬ ಹೆಲ್ತಿಗೆ ಒಳ್ಳೆಯದು. ನಿಮ್ಮ ಅಡುಗೆಯಲ್ಲಿ ದಿನ ಯೂಸ್ ಮಾಡಿದರೂ ಏನು ತಪ್ಪಿಲ್ಲ ಅಂತ ಹೇಳ್ಬೋದು ರೀ. ಅದನ್ನು ಸೈಡ್ ಎತ್ತಿಟ್ಕೊಂಡು ಮತ್ತೆ ನಾನು ಇದಕ್ಕೆ ಸ್ವಲ್ಪ ಆನಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ರೀ. ಯಾಕಂದರೆ ಎಲ್ಲ ಒಟ್ಟಿಗೆ ಹುರಿಬಾರ್ದು, ಯಾಕಂದರೆ ಅದು ಚೆನ್ನಾಗಿ ಹುರಿಯಲ್ಲ. ಅದಕ್ಕೋಸ್ಕರ ಕಾಳುಗಳನ್ನು ಸಪ್ರೇಟಾಗಿ ಹುರಿದಿಟ್ಕೋಬೇಕು ರೀ. ಹಾಗೆ ಇಲ್ಲೇ ಆನಿಯನ್ನು, ಟೊಮೆಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹುರಿತಾ ಇದ್ದೇನೆ ನೋಡಿರಿ. ಈಗ ಮಸಾಲೆಗಳನ್ನ ಚೆನ್ನಾಗಿ ಹುರಿದ್ರನ್ನ ಪಲ್ಯಗಳು ಸೂಪರಾಗಿ ಬರುತ್ತೆ ರೀ. ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋತಂದ್ರೆ ಅದ್ರ ಟೇಸ್ಟ್ ಬೇರೆನೇ ಇರುತ್ತೆ ರೀ. ಅದಕ್ಕೋಸ್ಕರ ಹೀಗೆಲ್ಲ ಚೆನ್ನಾಗಿ ಒಮ್ಮೆ ಹುರ್ಕೋಬೇಕ್ರಿ ಎಲ್ಲನ ಮಸಾಲೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಇದನ್ನು ಹುರಿದದ್ದನ್ನು ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಟೊಮೆಟೊ ಆಮೇಲೆ ಶೇಂಗಾ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರೀ, ಅವನ್ನೆಲ್ಲ ಕೂಡಿಸಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಳ್ಳೋಣ ರೀ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕೋತೇನೆ ನೋಡಿರಿ. ಇದನ್ನು ಮಿಕ್ಸಿ ಜಾರಿಗೆ ಶೇಂಗಾನು ಹಾಕೋತೇನೆ ರೀ. ಮತ್ತು ಇದು ಹುರಿದಿರುವಂಥ ಟೊಮೆಟೊ ಆನಿಯನ್ನು ಕೂಡ ಹಾಕೋತೇನೆ ರೀ. ಇದಕ್ಕೆ ನಾನು ಏನು ಮಾಡತ್ತೇನೆ ಅಂದರೆ ಸ್ವಲ್ಪ ಗಸಗಸೆ ಸೇರಿಸ್ಕೊತಾ ಇದ್ದೀನಿ ರೀ. ಯಾಕಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ರೀ. ಮತ್ತು ಗ್ರೇವಿ ಅಂತೂ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅನ್ನೋಗೋಸ್ಕರ ನಾನಿಲ್ಲಿ ಗಸಗಸೆನೂ ಹಾಕೊಂಡಿದ್ದೀನಿ ರೀ. ಮತ್ತು ಬೇಕಂದ್ರೆ ನೀವು ಗೋಡಂಬಿನೂ ಹಾಕೋಬೋದು ರೀ. ಇದನ್ನು ಸೈಡ್ ಸರಿಸಿಟ್ಕೋತಾ ಇದ್ದೀನಿ ರೀ. ಯಾಕಂದ್ರೆ ಅದು ಇನ್ನು ಬಿಸಿ ಇರುವಾಗಲೇ ಮಿಕ್ಸಿ ಮಾಡಬಾರ್ದು ರೀ. ಯಾಕಂದ್ರೆ ಮಿಕ್ಸಿ ಮಾಡಿದ್ರೆ ಅದು ಪೇಸ್ಟೂ ಚೆನ್ನಾಗಾಗಲ್ಲ, ಮತ್ತು ಮಿಕ್ಸಿ ಜಾರ್ ಜಾಮ್ ಆಗೋ ಸಾಧ್ಯತೆಯೂ ಇರುತ್ತೆ. ಬಿಸಿಯಾಗಿ ಇದ್ದಾಗ ಮಾಡಬೇಡ್ರಿ. ಇಲ್ಲಿ ನೋಡಿರಿ, ನಾನು ಹಾಗಲಕಾಯಿನ ಅದನ್ನ ನೀರಲ್ಲಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ನೀರು ತೆಗೆದುಬಿಟ್ಟು ಈ ರೀತಿ ಕೈಯಿಂದ ಕಿಮಿಚಿ ನೀರೆಲ್ಲ ಹೋಗೋ ಥರ ಮಾಡಿ ತೆಗೆದಿಟ್ಕೋಬೇಕ್ರಿ. ಈಗ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗಲಕಾಯಿ ನೋಡಿರಿ ಚೆನ್ನಾಗಿ ಫ್ರೈ ಮಾಡಿದ್ರನ್ನ ಪಲ್ಯ ಆಗಿರ್ಬೋದು, ಗ್ರೇವಿ ಆಗಿರ್ಬೋದು, ಈಗ ಎಣ್ಗಾಯಿ ಆಗಿರ್ಬೋದು ಅಥವಾ ಚಿಪ್ಸ್ ಆಗಿರ್ಬೋದು, ಯಾವುದೋ ಆಗಿರಲಿ ಚೆನ್ನಾಗಿ ಅದನ್ನು ಹುರ್ಕೋಬೇಕ್ರಿ. ಈಗ ಈ ಮಿಕ್ಸಿ ಜಾರಿಗೆ ಏನು ಮಸಾಲೆ ಹಾಕಿದ್ರಲ್ಲ ಅದೆಲ್ಲ ತಣ್ಣಗಾಗಿತ್ತು. ಈಗ ಅದಕ್ಕೆ ಸ್ವಲ್ಪ ನಾನು ಕರಿಬೇವು ಜಾಸ್ತಿ ಹಾಕೋತಾ ಇದ್ದೀನಿ ನೋಡಿರಿ. ಪ್ರತಿಯೊಂದು ಅಡುಗೆದಲ್ಲೂ ನಾನು ಜಾಸ್ತಿ ಕರಿಬೇವನ್ನು ಯೂಸ್ ಮಾಡ್ತೇನೆ ರೀ. ಬೆಳ್ಳುಳ್ಳಿ ಮತ್ತು ಕರಿಬೇವು ರೀ ಹೆಲ್ತಿಗೆ ಒಳ್ಳೆಯದು, ಹಾರ್ಟಿಗೂ ಆಗಿಲ್ಲ ಬ್ಲಡ್ಗೂ ತುಂಬ ಒಳ್ಳೆಯದು ರೀ. ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ತರಿಯಾಗಿ ರುಬ್ಕೋಬೇಕ್ರಿ. ಇದು ರುಬ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರಿ. ಇದನ್ನು ಒಂದು ಪ್ಲೇಟ್ ತೆಗೆದಿಟ್ಕೊಂಡು ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಕೂಡ ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಸೇರಿಸ್ಕೊತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ಅರಿಶಿನ ಪೌಡ್ರು, ಹಾಗೆ ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ ನೋಡಿರಿ. ಎಲ್ಲ ಸೇರಿಸ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕ್ರಿ. ಯಾಕಂದ್ರೆ ಕಹಿ ಅಂಶ ಇರ್ತೈತಲ್ರಿ, ಅದಕ್ಕೋಸ್ಕರ ಜಾಸ್ತಿ ಬೆಲ್ಲನೂ ಹಾಕೋಬೇಕ್ರಿ. ಈ ಬೆಲ್ಲ ಹಾಕ್ಕೊಂಡು ಮೇಲ್ಗಡೆ ನಾನಿಲ್ಲಿ ಲಿಂಬೆ ಹಣ್ಣಿನ ರಸವನ್ನು ಒಂದು ಅರ್ಧ ತೊಗೊಂಡು ನೀಟಾಗಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲರೂ ಇದಕ್ಕೆ ಹುಣಸೆ ಹುಳಿಯನ್ನು ಯೂಸ್ ಮಾಡ್ತಾರೆ ರೀ ಇಲ್ಲಿ. ಬಟ್ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ
ಲಿಂಬೆ ರಸವನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ರೀ ಎಣ್ಣೆಗಾಯಿ ಹಾಗಲಕಾಯಿ ಪಲ್ಯನ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕಹಿ, ಉಪ್ಪು, ಖಾರ, ಹುಳಿ ಇರೋದ್ರಿಂದ ರೊಟ್ಟಿ ಆಮೇಲೆ ಚಪಾತಿ ಆಮೇಲೆ ಅನ್ನಕ್ಕಂತೂ ತುಂಬ ಸೂಪರಾಗಿರುತ್ತೆ. ಯಾರು ಹಾಗಲಕಾಯಿ ತಿನ್ನಲ್ಲ ನೋಡಿರಿ, ಈ ಥರ ಮಾಡಿದಾಗ ತಿಂದವರು ಕೂಡ ತಿಂತಾರಂತಲೇ ಹೇಳ್ಬೋದು ರೀ. ನೋಡಿ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ನಾನು ಅದೆಲ್ಲ ತೆಗಿತಾ ಇದ್ದೀನಿ ನೋಡಿರಿ, ಲೆಮನ್ದು ಸ್ವಲ್ಪನೂ ಬಿಡದೇ ಎಲ್ಲ ಹಾಕೋತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಹುಳಿ ಮತ್ತು ಜಾಸ್ತಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಇದನ್ನು ಕೈಯಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಯನ್ನು ರೀ. ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಅದು ಎಣ್ಗಾಯಿ ಕಟ್ ಮಾಡಿದ್ವಲ್ರಿ ಚಿಕ್ಕ ಚಿಕ್ಕದಾಗಿ, ಅದರೊಳಗೆ ತುಂಬಬೇಕು ರೀ ಇದನ್ನು. ಅದಕ್ಕೋಸ್ಕರ ಈ ಥರ ನೀಟಾಗಿಯೇ ಎಲ್ಲ ಕೈಯಿಂದ ಮ್ಯಾಶ್ ಮಾಡಿ ತೊಗೋಬೇಕ್ರಿ. ಯಾಕಂದರೆ ಇದನ್ನು ಜಾಸ್ತಿನೇ ಮಾಡ್ಕೋಬೇಕ್ರಿ, ಯಾಕಂದ್ರೆ ಮೇಲೆ ಅದು ಗ್ರೇವಿಗೆ ಸ್ವಲ್ಪ ಜಾಸ್ತಿನೇ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ಯಾಕಂದರೆ ಹಾಗಲಕಾಯಿ ತುಂಬ ಕಷ್ಟ ಮಾಡ್ಕೋಬಾರ್ದು, ಸ್ವಲ್ಪ ಗ್ರೇವಿಗೆ ಮಸಾಲೆ ಜಾಸ್ತಿನೇ ಮಾಡ್ಕೋಬೇಕು ರೀ. ಯಾಕಂದರೆ ಅದು ಕುದಿಯೋಕೆ ಸ್ವಲ್ಪ ಟೈಮ್ ತೊಗೋತೈತೆ ರೀ, ಮತ್ತು ಗ್ರೇವಿ ಜಾಸ್ತಿ ಆತಂದ್ರೆ ಅದು ರೊಟ್ಟಿಗೆ ಚಪಾತಿಗೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ಡ್ರೈ ಆಗಿಬಿಡುತ್ತಲ್ರಿ, ಅದಕ್ಕಾಗಿ ಸ್ವಲ್ಪ ಗ್ರೇವಿಗೆ ಜಾಸ್ತಿ ಮಸಾಲೆನ ಮೊದಲೇ ರೆಡಿ ಮಾಡಿಕೊಡ್ರಿ. ನಾನು ನೋಡಿ ಈ ಥರ ಎಲ್ಲ ತುಂಬಿ ಇಟ್ಕೋತಾ ಇದ್ದೇನೆ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದನ್ನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ. ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ಈ ಏನು ತುಂಬಿದ್ವಲ್ವ ಹಾಗಲಕಾಯಿಯನ್ನು ರೀ, ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಯಾಕಂದರೆ ಇದು ಬಿರುಸಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ಆಯಿಲಲ್ಲಿ ಅವನ್ನೆಲ್ಲ ಹಾಕಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು, ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಕುದ್ರೆ ಆವಾಗ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಕುದ್ದು ಮೆತ್ತಗಾಗತ್ತಲ್ವ, ಆವಾಗ ಗ್ರೇವಿ ಸೂಪರಾಗಿ ಬರುತ್ತೆ. ನೋಡಿ ಈಗ ನಾನು ಮೇಲ್ಗಡೆ ಮಸಾಲೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಈ ಥರ ಎಲ್ಲ ಮಸಾಲೆ ಮೇಲ್ಗಡೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕ್ರಿ. ಚೆನ್ನಾಗಿ ಕುದ್ದು ಅದು ಒಂದು 5ರಿಂದ 7 ನಿಮಿಷದವರೆಗೂ ಆದರೂ ಇದನ್ನು ಕುದಿಸ್ಕೋಬೇಕು. ಆವಾಗ ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯ ಸೂಪರಾಗಿ ಬರುತ್ತೆ ರೀ. ನೋಡಿರಿ ಈಗ ನಾನು ಅದನ್ನು ಒಂದು ಪ್ಲೇಟ್ನಿಂದ ಮುಚ್ಚಿಬಿಡ್ತೇನೆ ರೀ. ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ತೇನೆ ರೀ. ಹಂಗೆ ಅದನ್ನು ಒಂದು ಪ್ಲೇಟಿಂದ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೇನೆ ರೀ. ಈಗ ನೋಡಿರಿ ಅದು ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ರೀ. ನೋಡಿರಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೀ. ಅದು ಹಾಗಲಕಾಯಿನೂ ಕುದ್ದು ಬಂದಿದೆ. ಯಾರು ಹಾಗಲಕಾಯಿ ತಿನ್ನಲ್ಲ ಅಂತಾರೆ ನೋಡಿರಿ, ಮಕ್ಕಳು ಕೂಡ ತಿನ್ನೋ ಥರ ಆಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ. ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಹಾಗೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿರಿ. ಆಗ ನಿಮ್ಗೆ ನಾನು ಹಾಕುವಂಥ ಅಡುಗೆ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತೈತೆ ರೀ, ನೀವು ನೋಡ್ಬೋದು ರೀ. ಹಾಗೆ ವಿಡಿಯೋ ನೋಡಿದೆ ತಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತೆ ಸಿಗ್ತೀನಿ ರೀ, ಅಲ್ಲಿವರೆಗೂ ಬಾಯ್ ಬಾಯ್ ಎವ್ರಿ ಒನ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.